ನೀಟ್ ಪರೀಕ್ಷೆ ಅಕ್ರಮಕ್ಕೆ ಮೊದಲ ಅಧಿಕಾರಿಯ ತಲೆದಂಡ ಆಗಿದೆ. ಕೇಂದ್ರ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ವಿನೀತ್ ಜೋಶಿ ಅವರನ್ನ ಎತ್ತಂಗಡಿ ಮಾಡಿದ್ದಾರೆ. ನೂತನ ಕಾರ್ಯದರ್ಶಿ ನೇಮಕ ಮಾಡಿದೆ ಕೇಂದ್ರ ಸರ್ಕಾರ. ಮೊದಲ ವಿಕೆಟ್ ಪತನ ಆಗಿದೆ. ವಿನೀಶ್ ಜೋಶಿ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿದ್ದಾರೆ. ನೂತನ ಕಾರ್ಯದರ್ಶಿ ನೇಮಕ ಮಾಡಿದೆ ಕೇಂದ್ರ ಸರ್ಕಾರ. ನರೇಶ್ ಗಂಗ್ವಾರ್ ನೇಮಕ ಮಾಡಿದೆ ಕೇಂದ್ರ ಸರ್ಕಾರದ ಆದೇಶ. ಈಗ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಯಾಗಿ ನರೇಶ್ ಪಾಲ್ ಗಂಗ್ವಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ನೀಟ್ ಪರೀಕ್ಷೆ ಅಕ್ರಮಕ್ಕೆ ಮೊದಲ ಅಧಿಕಾರಿಯ ತಲೆದಂಡ ಆಗಿರೋದು. ಕೇಂದ್ರ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ವಿನೀತ್ ಜೋಶಿ ಅವರ ಎತ್ತಂಗಡಿ ಆಗಿದೆ. ನೂತನ ಅಧಿಕಾರಿಯನ್ನ ಈಗಾಗಲೇ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಕೇಂದ್ರ ಸರ್ಕಾರ. ನರೇಶ್ ಗಂಗ್ವಾರ್ ಅವರನ್ನ ಈಗ ಆ ಒಂದು ಜಾಗಕ್ಕೆ ನೇಮಕ ಮಾಡಲಾಗಿದೆ. ನೋಡ್ತಾ ಇದ್ರೆ ವಿನೀಶ್ ಜೋಶಿ ಇವರು ಮೊದಲಿದ್ದಂಥ ಅಧಿಕಾರಿ, ಈಗ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಅವರ ಜಾಗಕ್ಕೆ ಮತ್ತೊಬ್ಬ ಅಧಿಕಾರಿಯನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಇಷ್ಟೋ ದಿನಗಳ ಕಾಲ ಆಕ್ರೋಶ ಕಟ್ಟೆ ಹೊಡೆದು ವಿದ್ಯಾರ್ಥಿಗಳು ಹೋರಾಟವನ್ನ ಮಾಡಿದ್ರಲ್ಲ, ಆ ಹೋರಾಟದ ಫಲವಾಗಿ ಇವತ್ತು ಒಬ್ಬ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿ ಸರ್ಕಾರ ಕಣ್ಣೊರೆಸುವ ತಂತ್ರಕ್ಕೆ ಮುಂದಾಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅಥವಾ ಈ ಅಧಿಕಾರಿಯ ವಿಚಾರವಾಗಿ ಅಧಿಕಾರಿಗಳು ಏನ್ ಮಾಡಿದ್ರು, ಸರ್ಕಾರ ಕೇಳ್ತಾ ಇರುವಂಥದ್ದು, ಹೋರಾಟ ಮಾಡುವಂಥವ್ರು ಕೇಳ್ತಾ ಇರುವಂಥ ವಿಚಾರ ಏನು? ಶಿಕ್ಷಣ ಇಲಾಖೆ ಇದೆಲ್ಲ, ಶಿಕ್ಷಣ ಸಚಿವರಿದಾರಲ್ಲ, ಅವರ ರಾಜೀನಾಮೆ ಬೇಕು ಅಂತ ಆಗ್ರಹಿಸಿ ಒಂದ್ ಕಡೆ ಹೋರಾಟ. ಸದ್ಯಕ್ಕಂತೂ ವಿನೀಶ್ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ.